ನೋಡಿ ಜಾನು ಅವರೇ, ನಿಮ್ಮ ಬದುಕು ಚೆನ್ನಾಗಿರಬೇಕು. ನಿಮ್ಗೆ ಆಗಿರೋ ಅನ್ಯಾಯಕ್ಕೆಲ್ಲ ನ್ಯಾಯ ಸಿಗಬೇಕು ಅಂದರೆ ಅವನು ಈ ಭೂಮಿ ಮೇಲೆ ಇರಬಾರ್ದು. ಹೌದು ಜಾನು ಅವರೇ, ಅವನು ಬದುಕಿದ್ರೆ ಇಲ್ಲಿ ಯಾರು ನೆಮ್ಮದಿಯಾಗಿರಲ್ಲ. ಅಜ್ಜಿಗೆ ಪ್ರಜ್ಞೆ ಬಂದರೆ ಎಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ಆಮೇಲೆ ಮನೆಯವರೆಲ್ಲ ಅವನ ವಿರುದ್ಧವಾಗಿ ನಿಂತರೆ ಒಬ್ಬೊಬ್ಬರನ್ನು ಸಾಯಿಸ್ತಾನೆ ನೋಡಿ. ಇದು ನನ್ನಿಂದ ಸಾಧ್ಯನಾ? ಸಾಧ್ಯ ಮಾಡ್ಕೊಳ್ದೆ ಹೋದ್ರೆ ನನ್ನ ಮನೆಯವರು ಯಾರು ಉಳಿಯೋದಿಲ್ಲ. ಈಗ ನಾನು ಮಾಡಿರೋ ನಿರ್ಧಾರ ಸರಿಯಾಗೇ ಇದೆ. ಕ್ರೂಸ್ ಶಿಪ್ ಸೆಟ್ ಆಗಿದೆ, ಆದಷ್ಟು ಬೇಗ ಹೊರಡೋಣ. ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ರೆ ಗೊತ್ತಾ, ಮತ್ತೆ ನಿಮ್ಗೆ ಇನ್ನೊಂದ್ಸರಿ ಮದುವೆ ಆಗಬೇಕು ಅನಿಸ್ತಾ ಇದೆ. ಹೋಗ್ರಿ, ನಿಮಗೆ ನನ್ನ ಹೊಗಳೋದು ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ಅಲ್ವಾ? ಹೌದು, ಮತ್ತೆ ನಿಮ್ಮ ಹೊಗಳಕ್ಕೆ ಅಂತ ಹುಟ್ಟಿರೋ ಪ್ರೇಮ ಪೂಜಾರಿ ಅಲ್ವಾ ನಾನು. ನಾನು ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ. ಓಕೆ, ಸೋ ಎಕ್ಸೈಟೆಡ್. ನಮಸ್ತೆ ಸರ್. ಓ ನಮಸ್ಕಾರ ಮಣಿಯವರೇ, ಚೆನ್ನಾಗಿದ್ದೀರಾ? ಸರ್ ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀನಿ ಸರ್. ನನ್ನ ದಯೆ ಅಲ್ಲ, ದೇವ್ರ ದಯೆ ಅಂತ ಹೇಳಿ. ಶಿಪ್ಪಿಂಗ್ ಬಂತಾ? ಸರ್ ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ವಾ? ಅಲ್ರಿ, ಅವ್ರು ಹೇಳಿದ ಟೈಮ್ಗೆ ನಾವು ಕಳಿಸ್ತೀವಿ, ನಾವು ಹೇಳಿದ ಟೈಮ್ಗೆ ಅವರು ಕಳಿಸ್ಬೇಕಲ್ವಾ? ಸರ್ ಅವ್ರು ಕಳಿಸಿದ್ದಾರೆ ಸರ್. ವೆದರ್ ಪ್ರಾಬ್ಲಮಿಂದ ಶಿಪ್ಮೆಂಟ್ ಲೇಟ್ ಆಗಿದೆ. ನಾಳೆ ಆದಷ್ಟು ಬೇಗ ಬಂದುಬಿಡುತ್ತೆ ಸರ್. ಬಂದ ತಕ್ಷಣ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸರ್. ಸರ್ ಈಗ ಬೇರೆ ಐಟಮ್ಸ್ ಏನು ಬರ್ತಾ ಇದೆ ಸರ್? ಫ್ರೂಟ್ಸ್ ಬರ್ತಾ ಇದೆ. ಬೇಸಿಗೆಲಿ ಇಲ್ಲಿ ಬೆಳೆದಿರೋ ಬೆಳೆಗಳನ್ನ ತರಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ಇವು ವುಡ್ ಬಿಸ್ನೆಸ್ ಮಾಡ್ತೀರಾ, ಸಾಂಬಾರು ಪದಾರ್ಥ ಎಕ್ಸ್ಪೋರ್ಟ್ ಮಾಡ್ತೀರಾ, ಹಾಗೆ ಇಲ್ಲಿ ಬೆಳೆಯೋ ಹಣ್ಣುಗಳನ್ನು ಹೂಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಈಗೆಲ್ಲ ಒಬ್ಬರೇ ಹೇಗೆ ಮಾಡೋಕ್ಕೆ ಸಾಧ್ಯ ಸರ್ ನಿಮಗೆ? ಬಿಸ್ನೆಸ್ ಅಂದಮೇಲೆ ಮಾಡಲೇಬೇಕಲ್ಲ. ನಿಮ್ಮಂಥ ನಂಬಿಕಸ್ಥ ಕೆಲಸಗಾರ ಇರೋದ್ರಿಂದ ಎಲ್ಲ ಸುಲಭವಾಗಿ ನಡೀತಾ ಇದೆ. ನೀವು ಕೊಟ್ಟ ರಿಪೋರ್ಟ್ ಮೇಲೆ ನಾನು ವ್ಯಾಪಾರ ಮಾಡ್ತೀನಿ. ಹೊಸ ಕಂಟೈನರ್ ತೊಗೊಂಡಿದ್ನಲ್ಲ, ಅದನ್ನ ನೋಡೋಕ್ಕೆ ಅಂತ ಬಂದೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇನ್ಮೇಲೆ ಇದನ್ನೆಲ್ಲ ನನ್ನ ಮಗ ನೋಡ್ಕೋತಾನೆ. ಒಳ್ಳೆ ಸರ್, ಇವತ್ತೊಂದಿನ ನೀವು ಇಲ್ಲೇ ಇರಬೇಕಾಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಬನ್ನಿ ಸರ್. ಸರಿ ನೋಡಿ. ಬನ್ನಿ. ಲಕ್ಷ್ಮಿ, ಯಾಕೆ ಒಬ್ಬಳೇ ಕೂತ್ಕೊಂಡು ಏನು ಇಷ್ಟ ಮಾಡ್ತಿದ್ಯಾ? ಏನಾಯ್ತು ರೀ? ಯಾಕ್ರಿ ಇವರು ಹೀಗೆ ಒಬ್ಬರ ಮೇಲೆ ಒಬ್ರು ಹಠ ಸಾಧಿಸ್ತಾ ಇದ್ದಾರೆ? ನಾವು ಸರಿ ಇದೀವಿ ಅಂತ ಇಬ್ರು ಮಾತಾಡ್ತಾರೆ ಹೊರತು ತಪ್ಪಾಗಿರೋದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಒಬ್ರು ಮಾಡ್ತಿಲ್ಲ. ಹೀಗಾದ್ರೆ ನಾವು ಜಾನುನ ಹೇಗ್ರಿ ಕರ್ಕೊಂಡು ಬರೋದು? ನೋಡು, ಅದಕ್ಕಾಗಿ ಇಷ್ಟೊಂದು ಬೇಜಾರು ಮಾಡ್ಕೋಬೇಡ. ಚಿಕ್ಕ ಮಕ್ಕಳಾಗಿದ್ದರೆ ಅವ್ರೇನಾದ್ರು ತಪ್ಪು ಮಾತಾಡಿದಾಗ ಹೇಳಿ ಬೈದು ಒಂದು ಪೆಟ್ಟು ಕೊಟ್ಟು ತಿದ್ದಿ ಹೇಳ್ಬೋದಿತ್ತು. ದೊಡ್ಡವರಾಗಿ ಈಗ ಮಾತಾಡಿದ್ರೆ ಏನು ಮಾಡೋದು ಹೇಳು? ಮನೆ ಮರ್ಯಾದೆ ಉಳಿಸ್ಬೇಕಾಗಿರೋದ್ರೆ ಇವರೇ ಹಿಂಗೆ ಮಾತಾಡಿದ್ರೆ ನನಗೂ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಲಕ್ಷ್ಮಿ. ರೀ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಹೀಗೆ ಭಾಗ ಆಗಿರೋ ಮನೆಗೆ ಜಾನುನ ಹೇಗ್ರಿ ಕರ್ಕೊಂಡು ಬರೋದು? ಅವಳಿಲ್ಲಿ ನೆಮ್ಮದಿಯಾಗಿರೋದಕ್ಕಾಗತ್ತಾ? ತಾಯಿ ಆಗ್ತಿರೋ ಸಮಯದಲ್ಲಿ ಮನ್ಸು ತುಂಬಾ ಸೂಕ್ಷ್ಮವಾಗಿರತ್ತೆ. ಅವಳು ಇದನ್ನೆಲ್ಲ ಮನ್ಸಕ್ ತಗೊಂಡು ಕೊರಗೋದಕ್ ಶುರು ಮಾಡ್ತಾಳೆ. ಅಲ್ಲಿ ನೆಮ್ಮದಿಯಾಗಿರೋಳನ್ನ ಕರ್ಕೊಂಡು ಬಂದು ಅವಳ ನೆಮ್ಮದಿನ ಕಿತ್ಕೊಂಡ್ ಹಾಗಾಗಲ್ವಾ? ಲಕ್ಷ್ಮಿ, ಅದಕ್ಕಾಗಿ ನೀನು ಇಷ್ಟೊಂದು ನೊಂದ್ಕೋಬೇಡ. ಸಂತೋಷ್ ಜೊತೆ ನಾನು ಇನ್ನೊಂದ್ಸಲ ಮಾತಾಡ್ತೀನಿ. ಸಂತು,
ನಿನ್ನ ಜೊತೆನೆ ಮಾತಾಡ್ಬೇಕಿತ್ತಪ್ಪ. ಆಫೀಸಿಗೆ ಟೈಮ್ ಆಗ್ತಿದ್ಯಪ್ಪ, ಅದೇನು ಬೇಗ ಹೇಳಿ. ಸಂತು, ಅಪ್ಪ ಅಮ್ಮ ಹತ್ರ ಮಾತಾಡದೇ ಇರೋಷ್ಟು ಸಮಯ ಇಲ್ವಾ ನಿನಗೆ? ಇದೇ ನನಗೆ ಆಗದೆ ಇರೋದಮ್ಮ. ನೀವು ಮಾತಿಗಿಂತ ಬರೀ ಪೀಠಿಗೆನೇ ಜಾಸ್ತಿ ಮಾಡ್ತೀರಿ. ಬೇಗ ಹೇಳಿ ಅದೇನು ಅಂತ. ನೋಡು ಸಂತು, ನೀನು ನಮ್ಮ ಮನೆಗೆ ದೊಡ್ಡವನು. ಮನೇಲಿ ಏನಾದರೂ ಸಮಸ್ಯೆ ಆದರೆ ನೀನು ಮುಂದೆ ನಿಂತು ಬಗೆಹರಿಸ್ಬೇಕು. ಅಂಥದ್ರಲ್ಲಿ ನೀನೇ ಹೀಗಾಡಿದ್ರೆ ಹೇಗಪ್ಪ? ಅಣ್ಣ ತಮ್ಮಂದಿರ ನಡುವೆ ಇಂಥದ್ದೆಲ್ಲ ಬರ್ತವೆ. ಅದನ್ನೇ ಹಿಡ್ಕೊಂಡು ಅಣ್ಣ ತಮ್ಮಂದಿರು ಹಿಂಗೆ ಹಠ ಸಾಧಿಸ್ತಾರ? ದೊಡ್ಡವ್ರು ಅನ್ಸ್ಕೊಂಡವರು ಎಲ್ಲ ಸಮಸ್ಯೆನೂ ತಲೆ ಸುತ್ಕೊಳಕ್ಕಾಗುತ್ತಾ? ಅವನಿಗೆ ಮುದ್ದಿನ ಮಗ ಅಲ್ವಾ, ಅವನಿಗೆ ಬುದ್ಧಿ ಹೇಳೇ ನೋಡೋಣ. ಅದಾಗಲ್ಲ ನಿಮ್ಮ ಕೈಲಿ. ನನಗೆ ಹೇಳಕ್ ಬಂದ್ಬಿಡ್ತಾರೆ ಇಲ್ಲಿ. ಸಂತು ನೋಡು, ಅವನೇನು ತಿಳಿದೇ ಮಾತಾಡ್ತಾ ಅಂದ್ರೆ ಎಲ್ಲ ತಿಳಿದಿರೋ ನೀನು ಹೀಗೆ ಹೇಳಿದ್ರೆ ಹೇಗೋ? ಸಂಬಂಧಗಳು ಉಳಿಬೇಕಾದ್ರೆ ಒಬ್ರು ಸೋಲ್ಲೇಬೇಕಲ್ವಾ? ಪ್ರತಿ ಸಲನೂ ನಾನೇ ಸೋಲ್ತಿದ್ರೆ ನಾನು ಗೆಲ್ಲೋದು ಯಾವಾಗಮ್ಮ? ನೀವೇನೇ ಹೇಳಿದ್ರು ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ಸಂತು, ನೀನು ಹೀಗೆ ಮಾತಾಡಿದ್ರೆ ಹೇಗಪ್ಪ? ನಿಮಗೆ ಗೊತ್ತು, ಜಾನುನ ನಾವೆಷ್ಟು ಪ್ರೀತಿಯಿಂದ ಬೆಳೆಸಿದ್ವಿ, ಮದುವೆ ಮಾಡಿಕೊಟ್ವಿ. ಈಗ ಅವಳು ಗರ್ಭಿಣಿ ಆಗಿದ್ದಾಳೆ. ತುಂಬ ದಿನ ಆದಮೇಲೆ ನಮ್ಮನೆಗೆ ಇನ್ನೊಬ್ರು ಅತಿಥಿಗಳು ಬರ್ತಾ ಇದ್ದಾರೆ. ಅವಳು ಚೊಚ್ಚಲ ಬಾಣಂತನ ಮಾಡೋದು ತವರು ಮನೆ ನಮ್ಮ ಕರ್ತವ್ಯಪ್ಪ. ಅವಳು ಇಲ್ಲಿಗೆ ಬಂದಾಗ ನೀವೆಲ್ಲ ಖುಷಿಯಾಗಿರ್ಬೇಕು. ಆಗ ಅವಳಿಗೂ ಖುಷಿ ಆಗುತ್ತೆ. ಒಬ್ಬರ ಮುಖ ಒಂದ್ ಕಡೆ, ಒಬ್ಬರ ಮುಖ ಒಂದ್ ಕಡೆ ಅನ್ಕೊಂಡಿದ್ರೆ ಏನ್ ನೆಮ್ಮದಿ ಇರುತ್ತೆ ಹೇಳು? ಇಲ್ಲ ನೆಮ್ಮದಿ ಇಲ್ಲ ಅಂತ ಯಾರಪ್ಪ ಹೇಳಿದ್ದು? ನಮ್ಮ ಭಾಗದಲ್ಲಿ ನಾವು ಆರಾಮಾಗಿದ್ದೀವಿ, ಅವ್ರ ಭಾಗದಲ್ಲಿ ಅವ್ರು ಆರಾಮಾಗಿದ್ದಾರೆ. ನೀವು ಜಾನನ್ನ ಕರ್ಕೊಂಡು ಬಂದು ನಿಮಗೆ ಏನು ಬೇಕೋ ಆ ಶಾಸ್ತ್ರ ಸಂಪ್ರದಾಯನ ಮಾಡಿ. ಯಾರು ಬೇಡ ಅಂದಿದ್ದು? ಅಲ್ಲ ಸಂತು, ಮನಸ್ಸುಗಳು ಭಾಗ ಆಗಿರೋ ಜಾಗದಲ್ಲಿ ಅವಳು ಎಲ್ಲಿ ಅಂತ ಇರ್ತಾಳೆ ಹೇಳು? ಅದಕ್ಕೆ ನೀವಿಬ್ರು ಮೊದ್ಲಿನ ಥರ ಆಗಿ ಕೈ ಮುಗಿದು ಕೇಳ್ಕೊತೀನಿ, ನೀವಿಬ್ರು ಇದನ್ನ ಇಲ್ಲಿಗೆ ಬಿಟ್ಬಿಡ್ರು. ಲಕ್ಷ್ಮಿ, ಗೊತ್ತಾಯ್ತು ಬಿಡಿ. ಅವಳನ್ನ ಕರ್ಕೊಂಡು ಬಂದರೆ ನಿಮ್ಮ ಹತ್ರ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ, ನಮ್ಮನ್ನು ಕೇಳ್ತಿದ್ದೆ. ಸಂತು, ನಾನು ಹಿಂದೆನೂ ನಿನಗೆ ಹೇಳಿದ್ದೀನಿ, ನಿಮ್ಮ ಕಡೆಯಿಂದ ನನಗೆ 1 ಪೈಸಾ ಹಣಕಾಸಿನ ಸಹಾಯ ಬೇಡ. ಜಾನು ಬಾಣಂತನದ ಪೂರ್ತಿ ಖರ್ಚನ್ನ ನಾನು ನಿಭಾಯಿಸ್ತೀನಿ. ನೀವಿಬ್ರು ನಗುತ್ತಾ ಅವಳನ್ನ ನೆಮ್ಮದಿಯಿಂದ ಬಿಟ್ರೆ ನನಗೆ ಅಷ್ಟೇ ಸಾಕು. ಅದೊಂದು ಮಾಡಿಕೊಡ್ರಪ್ಪ. ನೀವು ಹೇಳಿದ ತಕ್ಷಣ ಎಲ್ಲ ನನ್ನ ಮನಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಅವನು ಮುಂದೆ ನಾನು ಸಣ್ಣವನಾಗ್ಬಿಡ್ತೀನಿ. 2 ದಿವಸ ಟೈಮ್ ಕೊಡಿ, ಹೇಳ್ತೀನಿ. ಟೈಮ್ ಆಯಿತು, ಬರ್ತೀನಿ. ಬಡ್ಡಿ ಐದ ಒಳ್ಳೆ ಟೈಮಲ್ಲಿ ಫೋನ್ ತೆಗಿಯೋಕ್ಕಿಲ್ಲ, ಸತ್ಯ ಅದಕ್ಕೆ. ಅಪ್ಪಯ್ಯ, ಎಲ್ಲ SP ಅವ್ರು ಫೋನ್ ಮಾಡಿದ್ರು. ಏನಂತಲ್ಲ ಒಂದು? ಅದೇ ಅಪ್ಪಯ್ಯ, ಸೌಪರ್ಣಿಕಾ ಸ್ಟೇಷನ್ಗೆ ಬಂದು ಹೋದ್ರಂತೆ. ನಿಜವಲ್ಲ? ಏನಂತ ಅವಳು? ಇನ್ನೇನನ್ನ ಕದದು ಅಪ್ಪಯ್ಯ, ನಮ್ಮ ಪ್ಲ್ಯಾನು ವರ್ಕ್ ಆಗಿಬಿಟ್ಟದೆ. ಸ್ಟೇಷನ್ಗೆ ಬಂದ್ಬಿಟ್ಟು ಅವನ್ನ ನೋಡ್ಬಿಟ್ಟು ಆಕ್ಸಿಡೆಂಟ್ ಮಾಡ್ದು ನೀವೇ ಅಂತ ನಂಬ್ಕ ಹೋದ್ರಂತೆ. ಲೇ ಮರ್ಗೋಡ, ಈ ಯಾರ್ದಲ್ಲಿ ನಾವು ಗೆದ್ಬಿಡ್ಬೇಕಲ್ಲ. ಏನು ಅಪ್ಪ ಮಗ ಇಷ್ಟೊಂದು ಖುಷಿಯಾಗಿ ನಗ್ತಿದ್ದೀರಾ? ಅದೇನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಏನೂ ಇಲ್ಲ ಕಣಮ್ಮಿ, ನಮ್ಮ ಭಾವನೊಂದು ಒಂದು ಆಕ್ಸಿಡೆಂಟ್ ಕಂಪ್ಲೇಂಟ್ ಇರಲಿಲ್ಲ. ಆಕ್ಸಿಡೆಂಟ್ ಮಾಡಿದ್ರು ಸಿಕ್ಕಾಕೊಂಡಂತೆ. ಅದೇ ವಿಷಯನೇ ಮಾತಾಡ್ತಾ ಇದ್ವಿ ಅಲ್ವಲ್ಲ ಮರಗೋಡ? ಅಪ್ಪ, ನಿಮ್ಮ ಭಾವನಾ? ಅವಳು ಯಾವಾಗ್ರಿ ನಿಮ್ಮ ಭಾವನಾ ಆದ್ಲು? ಓ ಅಪ್ಪಯ್ಯ ಏನೋ ಮಾತು ಕೇಳದೆ ಕಂಡು ಬಿಡವ. ನೀನು ಸುಮ್ಮನೆ ಹೋಳಿ ಮನೆ ಸೊಸೆ ಆಗಿರೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಅವಳ ವಿಷಯನೇ ಮಾತಾಡ್ಕೊಂಡು
ನೀವಿಬ್ರು ನಕ್ಕೊಂಡು ಕೂತಿದ್ದೀರಲ್ವಾ? ಏನು ಹೇಳಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಲೇ ಮರಗೋಡ, ಇದೇನಲ್ಲ ನಿಮ್ಮ ಅವನ ಕತೆ ಲೈ. ಮಾತೆತ್ತರೆ ಉರ್ಕೋತಾಳೆ, ಮಾತೆತ್ತಿದ್ರೆ ಮುನ್ಸ್ಕೋತಾಳೆ. ಹೆಂಗ್ಲಾ ಜೀವನ ಮಾಡೋದ್ಲಿ? ಲೈ ನಾನು ಒಬ್ಬ ಮಿನಿಸ್ಟರ್ ಅದೇ ಮರ್ತು ಬಿಟ್ಟಿದ್ದೀನಿ ಕಲ. ಹಿಂಗಾದ್ರೆ ನನ್ನ ಕತೆ ಆಟಗಲ್ಲ. ಸುಮ್ಕಿರಪ್ಪಯ್ಯ, ಅವನ್ನ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನಂಗೆ ಚೆಂದ ಗೊತ್ತು. ಸುಮ್ಕಿರ್ಲ, ಮದುವೆ ಮಾಡಿದಾಗಿಂದ ನಾನು ಸಮಾಧಾನ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ ನೀನೆಲ್ಲ ಮಾಡಿ ಅಲ್ಲೇ ತಲೆ ಕೆಟ್ಟ ಕೆರ ಹಿಡ್ದೋಗದು ನನಗೆ. ಇರಪ್ಪಯ್ಯ, ಓ ಮಾತು ಕೇಳವ ಇಲ್ಲಿ. ಚಿನ್ಮರಿ, ನಾನು ಮೊದಲನೇ ಸರ್ತಿ ನಿಮ್ಮನ್ನ ಕ್ರೂಸ್ ಶಿಪ್ಪಲ್ಲಿ ಕರ್ಕೊಂಡು ಹೋಗಿದ್ದಲ್ಲ, ಹೇಗನ್ಸಿತ್ತು? ಅಯ್ಯೋ, ನನ್ನ ಜೀವನದಲ್ಲೇ ಮರೆಯೋಕ್ಕಾಗ್ತಿರೋ ಅಂತ ಒಂದು ಮೆಮೊರಿ ಅದು. ನನ್ನ ಲೈಫಲ್ಲಿ ನಾನು ಅದನ್ನೆಲ್ಲ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನೀವು ಅದನ್ನೆಲ್ಲ ಈಡೇರಿಸಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಚಿನ್ಮರಿ, ನಿಮ್ಮ ಖುಷಿಗೋಸ್ಕರ ನಾನು ಏನು ಮಾಡಬೇಕಾದ್ರೂ ತಯಾರಾಗಿದ್ದೀನಿ. ಅದು ನಂಗೆ ಗೊತ್ತು ಬಿಡಿ. ಬರೀ ಕ್ರೂಸಲ್ಲಿ ಹೋಗಿದ್ದು ಮಾತ್ರ ಅಲ್ಲ, ಅದಾದ್ಮೇಲಂತೂ ನಂಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೀರಾ. ಅದನ್ನೆಲ್ಲ ಹೇಗೆ ಮರೆಯೋಕ್ಕಾಗುತ್ತೆ? ನೋಡಿ, ನಿಮಗೆ ಎಷ್ಟು ಸರ್ಪ್ರೈಸ್ ಕೊಟ್ಟರು ನನಗೆ ಸಾಕಾಗೋದೇ ಇಲ್ಲ. ಈಗಲೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಸಾಕು ಸಾಕು, ಯಾವುದೇ ಆಗಲಿ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಲ್ವಾ? ನೀವು ಇವಾಗ ಕೊಟ್ಟಿರೋ ಸರ್ಪ್ರೈಸ್ಗಳನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಈ ಜೀವನಕ್ಕೆ ಇಷ್ಟು ಸಾಕು. ಸರಿ ಬನ್ನಿ ಹೋಗೋಣ. ಲೇ ಮರಗೋಡ, ಅಲ್ಲೋಡ ಸಿದ್ದೇಗೌಡ ಬಂದ. ಲೇ ಸಿದ್ದೇಗೌಡ, ಬಾಲ ಒಳಿಕೆ ಬಾಬಾ, ಒಳಿಕ್ ಬರವಾ. ಒಂದು ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಯಾಕಲ್ಲ? ಅಪ್ಪಯ್ಯ, ಇರಿ ಅಪ್ಪಯ್ಯ. ಅವ್ವ ಬಾರವಾ. ಎಷ್ಟೋ ದಿನ ಆದ್ಮೇಲೆ ವಾಪಸ್ ಮನೆಗೆ ಬರ್ತಾವ್ರೆ, ಅವ್ರಿಗೊಂದು ಆರತಿ ಎತ್ತಕ್ಕಿಲ್ವೇನವಾ? ಯಾಕವ ಹಂಗೆ ನಿಂತ್ಬಿಟ್ಟೆ? ಹೋಗವ, ಕರ್ಕಳವ. ರಾಧಕ, ಆರತಿ ತಗೊಬರವ ಇಲ್ಲಿ. ಯಾಕಮ್ಮಿ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ತಗೊಳಮ್ಮಿ, ಆರತಿ ಮಾಡೋ ಒಳ್ಳೆ ಕರ್ಕ ತಗೊಳಮ್ಮಿ. ಇದೆಲ್ಲ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದು. ಅದೇನೋ ಹೇಳ್ತಾರಲ್ಲ, ಹೂವಿಂದ ನಾರ್ ಸ್ವರ್ಗಕ್ಕೆ ಸೇರ್ತು ಅಂತ, ಹಾಗಾಯ್ತು. ಸಿದ್ದೇಗೌಡ, ಬಾಲ ಒಳಿಕೆ ಬಾಬಾ. ಲೇ ಸಿದ್ದೇಗೌಡ, ಅಲ್ಲ ಕಲ, ಈಟೊಂದು ವೀರೇನ್ ಬಂದ್ಬಿಟ್ಟಿದ್ಯಲ್ಲ, ಇನ್ನೊಂದು 2 ದಿನ ಇದು ಬಂದಿದ್ರೆ ಏನಾಯ್ತು ನಿನಗೆ? ಅಯ್ಯೋ ಅಪ್ಪಾಜಿ, ಅಲ್ಲಿ ಊಟನೇ ಸರಿಯಾಗಿಲ್ಲ. 3 ಹೊತ್ತು ಹೊರಗಡೆ ತಿನ್ಬೇಕು. ಏನೇ ತಿಂದ್ರೂ ಹೊಟ್ಟೆ ತುಂಬಕ್ಕಿಲ್ಲ. ಯಾಕೆ ಹೇಳಿರಿ ನನ್ನ ಕತ್ಯ? ಲೈ ಸಿದ್ದೋ, ನಿನ್ನ ಅರ್ಜೆಂಟ್ಗೆ ಹುಡುಗಿನ ಓಡಿಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟಿಲ್ಲ. ಅಯ್ಯೋ ಅಣ್ಣ, ನಾನೇನು ಅವ್ರನ್ನ ಕರ್ಕೊಂಬರಲಿಲ್ಲ. ಹೋಗಮ್ಮ ಅಂತ ಅವರೇ ನನ್ನ ಕರ್ಕೊಂಬಂದಿದ್ದು. ಆಯ್ತು, ಇರ್ಲಿ ಬಿಡು. ಹೆಂಗಿತ್ತು ನೀವನು? ಅದೆಲ್ಲ ಬಿಡೋಣ. ಮೊದಲು ಆಕ್ಸಿಡೆಂಟ್ ಕೇಸಲ್ಲಿ ಒಳಗೆ ಹೋಗಿರೋನು ಯಾರು ಅಂತ ಹೇಳು. ನಮಸ್ಕಾರ ಗೌಡ್ರೆ. ನಮಸ್ಕಾರ ಪ್ರಕಾಶಣ್ಣ, ಬಾ, ನೀನೇ ಕಾಯ್ತಿದ್ದೆ. ಅದೇನೋ ಫೋನ್ ಮಾಡಿ ಮಾತಾಡ್ಬೇಕು ಅಂತ ಹೇಳಿದ್ರಿ, ಅದೇನಂತೇಳಿ? ನಮ್ಮ ಕಡೆಯವ್ರೊಬ್ರು ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ. ಯಾರು ಗೌಡ್ರಿ ಅದು? ಒಳ್ಳೆ ಹುಡುಗನಯ್ಯ.
ಅವನೇನಾರ ಪೊಲೀಸವ್ರ ಕೈಗೆ ಸಿಕ್ಕಾಕ್ಬಿಟ್ರೆ ಅವ್ನ ಭವಿಷ್ಯನೇ ಹಾಳಾಗೋಯ್ತದೆ ಅದಕ್ಕೆ. ಗೌಡ್ರೆ ನೀವೇನ್ ಟೆನ್ಷನ್ ಮಾಡ್ಕೊಬಿಡಿ, ಅದೇನ್ ಕೆಲಸ ಆಗ್ಬೇಕಂತೇಳಿ ಅದನ್ನ ನಾನು ಮಾಡ್ತೀನಿ. ಅದು ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ ಒಪ್ಕೊಳ್ಳೋಕ್ಕೆ ಒಬ್ಬ ನಂಬಿಕಸ್ಥ ಹುಡುಗ ಬೇಕು. ಅವನ್ನ ಬುಡ್ಸ್ಕೊಂಬರೋ ವ್ಯವಸ್ಥೆ ಎಲ್ಲ ನಾವು ಮಾಡ್ತೀವಪ್ಪ. ಇಷ್ಟೇ ಕಲ. ಇದು ತಪ್ಪಲ್ವೇ? ಯಾವ್ದಲ್ಲ ತಪ್ಪು? ಅವನೇನು ನಾವಲ್ಲೇ ಪರ್ಮನೆಂಟ್ ಆಗಿರಕ್ಕೆ ಬಿಟ್ಬಿಟ್ಟವೆ. ನೀನು ಬದಲಿ ದಿನ ಅಲ್ಲಿ ಇರ್ತಾನೆ ಅಷ್ಟೇಯ. ಅವನ್ನೆಲ್ಲ ಜವಾಬ್ದಾರಿ ನಮ್ದು ಕಲ್ಲ. ಅವನ್ನ ಬುಡ್ಸೋ ಜವಾಬ್ದಾರಿನೂ ನಮ್ದೇ ಕಲ್ಲ. ನೀನು ತಲೆ ಕೆಡಿಸ್ಕೊಬೇಡ, ಹೋಗು. ಈಗ ಬಂದಿದ್ದಿ, ಆರಾಮಾಗಿ ಫ್ರೆಶ್ ಆಗಿ ಹೋಗು. ಅಪ್ಪಾಜಿ ನೋಡಿ ಸಿದ್ದೇಗೌಡ, ಯಾವುದು ತಪ್ಪಿಲ್ಲ, ಯಾವುದು ಒಪ್ಪು ಇಲ್ಲ. ನಾನೆಲ್ಲ ನೋಡ್ಕೊತೇನೆ ಅಂತ ನಿಮ್ಮ ಅಣ್ಣ ಮರುಗಡೆ ಹೇಳ್ತಾ ಅಂತಲ್ಲ, ಎಲ್ಲ ಸರಿ ಅಂತ ನಡ್ಲ ಬಳಿಕೆ. ಬಾಣ ಇಲ್ಲಿ. ಅಣ್ಣ ಏನಾಯ್ತು ಅಂತ ಹೇಳೋಣ. ಅವ್ನು ಯಾರೋ ಸರೆಂಡರ್ ಆಗೋನೆ ಅಂತಿದ್ದೀರಾ? ಯಾರಣ್ಣ ಅವನು? ಲೈ, ನಿಂಗಾಗ್ಲೇ ಹೇಳಿಲ್ವೇನಲ್ಲ ನೀನು ಇದ್ರಲ್ಲಿ ಇನ್ವಾಲ್ವ್ ಆಗಬೇಡ ಅಂತ. ಸುಮ್ಕಿರ್ಲಾ. ಆದ್ರೂ ಅವ್ನು ಸರೆಂಡರ್ ಆಗಿರೋದು ನನ್ನ ಜಾಗಕ್ಕೆ ಅಂದಮೇಲೆ ಅವ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಬೇಡವೇ? ಲೈ, ತಿಳ್ಕೊಂಡು ಏನ್ಲ ಮಾಡಿಯೇ? ನೀನು ಈ ಕೇಸಲ್ಲಿ ಇನ್ವಾಲ್ವ್ ಆಗಬೇಡ, ತಪ್ಪಿಗೆ ಇದ್ದು ಬಿಡು ಅಷ್ಟೇಯ. ಓಹ್, ಈ ಕೆಲಸ ಮುಗಿಸೋದಕ್ಕೆ ನೀನು ಅಪ್ಪಾಜಿ ಸೇರ್ಕೊಂಡು ನನ್ನ ಪಾರಿನ ಕಳಿಸಿದ್ದು? ಹೋಗಲ್ಲ. ಮೊದಲೇ ನ್ಯಾಯ, ನೀತಿ, ಧರ್ಮ ಅನ್ನೋ ನೀನು. ನಾವು ಹಿಂಗೆ ಮಾಡ್ತೀವಿ ಅಂತ ಗೊತ್ತಿದ್ದಿದ್ರೆ ನೀನು ಇದಕ್ಕೆಲ್ಲ ಒಪ್ಕೋತಿದ್ದ. ಅದಕ್ಕೆ ನೀನು ಅಲ್ಲಿಗೆ ಕಳಿಸಿದ್ದು. ಆದರೂ ಇದು ತಪ್ಪಲ್ವೇನಣ್ಣ? ನಾನು ಮಾಡಿರೋ ತಪ್ಪಿಗೆ ಅವ್ನು ಯಾರೋ ಯಾಕಣ್ಣ ಶಿಕ್ಷೆ ಅನುಭವಿಸ್ಬೇಕು? ಸಿದ್ದೇಗೌಡ, ತಪ್ಪು ನಿಂದು ಅಲ್ಲ, ಅವಂದು ಅಲ್ಲ ಕಲ, ಪರಿಸ್ಥಿತಿದು. ನೋಡು, ನೀನು ಹಿಂಗೆಲ್ಲ ಕೇಳ್ತೀಯ ಅಂತಲೇ ನೀನು ಇಲ್ಲದೆ ಇದ್ದಾಗ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದು. ನಮಗೆ ಈ ಕೇಸು ಆದಷ್ಟು ಬೇರೆ ಮುಗಿಬೇಕಾಗಿತ್ತು ಕಲ. ಅಪ್ಪಯ್ಯನ ಮರ್ಯಾದೆ ನಮಗೆ ತುಂಬ ಮುಖ್ಯ ಆಗಿತ್ತು. ಹಂಗಂತ ಅವನೇನು ಸುಮ್ಮನೆ ಬಿಟ್ಟಿಲ್ಲ ಕಲ. ಅವನಿಗೆ ಏನು ಮಾಡಬೇಕೋ ಅದನ್ನೆಲ್ಲ ವ್ಯವಸ್ಥೆನೂ ಮಾಡೀವಿ. ಅರ್ಥ ಆಯ್ತೆ? ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಮಾಡೋಕ್ಕೆ ಬೇಜಾನ್ ಕೇಮಿಗಳವೆ, ಅದ್ರ ಬಗ್ಗೆ ಗಮನ ಕೊಡು. ಹಾಂ,